ಸೀಟು ಅಡ್ಜಸ್ಟ್ಮೆಂಟ್ ಬೇಕು ಅಂದರೆ ಇದನ್ನು ನಾಲ್ಕು ಒಂದು ಸ್ವಲ್ಪ ರಿಮೂವ್ ಮಾಡಿ ಬ್ಯಾಕ್ ಸೈಡಿಗೆ ಮಾಡಿದ್ರೆ ಇಲ್ಲಿ ಹೋಲ್ಸ್ ಇರುತ್ತೆ. ಯಾವ ಹೋಲಿಗೆ ಬೇಕೋ ಹೋಲ್ ಲಾಕ್ ಮಾಡಿಕೊಂಡು ಪುನಃ ಮತ್ತೆ ಟೈಟ್ ಮಾಡ್ಕೊಬೇಕು. ಓಕೆ, ಇದನ್ನು ಅಷ್ಟೇ, ಇದನ್ನು ಸ್ವಲ್ಪ ರಿಮೂವ್ ಮಾಡಿಕೊಂಡು ನೀವು ಫ್ರಂಟು ಬ್ಯಾಕ್ ಎಲ್ಲಿ ಬೇಕು ಅಲ್ಲಿ ಇದು ಮಾಡಿಕೊಂಡು ಮತ್ತೆ ಪುನಃ ಟೈಟ್ ಮಾಡ್ಕೊಬೇಕು. ಓಕೆ, ಇದು ನೆಕ್ಸ್ಟ್ ನೀವು ಲಾಕ್ ಮಾಡಿಕೊಂಡು ತುಳಿಯೋದು. ಓಕೆ, ಇಲ್ಲಿ ಟೈಟ್ನೆಸ್ ಬೇಕು ಅಂದರೆ ಪ್ರೆಸ್ ಮಾಡ್ತಾ ಹೋಗ್ಬೇಕು. ಟೈಟಾಗಿ ಎಫೆಕ್ಟ್ ಆಗುವಾಗ ಜಾಸ್ತಿ ಆಗ್ತಾರೆ. ಓಕೆ, ಒಳಗಡೆ ಮ್ಯಾಗ್ನೆಟಿಕ್ ಇಲ್ಲಿ ಇರುತ್ತೆ, ಟೈಟ್ನೆಸ್ ಆಗುತ್ತೆ. ಇಲ್ಲಿ ನಿಮಗೆ ಡಿಸ್ಟೆನ್ಸು, ಕ್ಯಾಲರೀಸು, ಇಲ್ಲಿ ಮೋಡ್ ಬಟನ್ ಇದೆಯಲ್ಲ, ಇಲ್ಲಿ ಚೇಂಜ್ ಮಾಡ್ತಾ ಹೋದರೆ ಯಾವ್ದು ಬೇಕೋ ಆಪ್ಷನ್ ನೋಡ್ಕೊಬೋದು. ಟೈಮಿಂಗ್ಸು, ಸ್ಪೀಡು, ಡಿಸ್ಟೆನ್ಸು, ಕ್ಯಾಲರೀಸು, ಓಡೋಮೀಟ್ರು, ಪಲ್ಸ್ ಬೇಕು ಅಂದರೆ ಇಲ್ಲಿ ಸೆನ್ಸರ್ ಇಟ್ಕೊಂಡ್ರೆ ಅಲ್ಲೇ ಹಾರ್ಟ್ಬಿಟ್ ಬರುತ್ತೆ. ಓಕೆ, ಇದನ್ನೆಲ್ಲ ರೀಸೆಟ್ ಮಾಡಬೇಕು ಅಂದರೆ ಇದನ್ನು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಫುಲ್ಲು 0 ಆಗುತ್ತೆ. ಓಕೆ, ಇವಾಗ ಇಲ್ಲಿ ಸೆಟ್ಟಿಂಗ್ ಇದೆಯಲ್ಲ, ಈ ಮೋಲ್ಡ್ ಬಟನ್ನಲ್ಲಿ ಟೈಮಿಗೆ ಹೋಗಿ ಸೆಟ್ ಬಟನ್ ಕೊಟ್ಟರೆ ನಿಮ್ಗೆ ಎಷ್ಟು ನಿಮಿಷ ಬೇಕೋ ಅಷ್ಟು ನಿಮಿಷ ಸೆಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದರೆ ಅಲ್ಲೇನಾಗುತ್ತೆ ಮೈನಸ್ ಆಗ್ತಾ ಬರುತ್ತೆ ಟೈಮಿಂಗ್ಸ್. ಅಲ್ಲಿ 9 ನಿಮಿಷ ಆದಮೇಲೆ ಕೀ ಅಂತ ಒಂದು ಅಲಾರಾಮ್ ಕೊಡುತ್ತೆ. ಓಕೆ, ಇದೇ ಇಷ್ಟ ಆಪ್ಷನ್. ಆಟೋಮೆಟಿಕ್ ಆಫ್ ಆಗುತ್ತೆ ಡಿಸ್ಪ್ಲೇ. ನೀವು ಪೆಡಲ್ ಬಂದ್ ಮಾಡಿದಾಗ